ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಯಶವಂತ್. ಇವತ್ತಿನ ಈ ವಿಡಿಯೋದಲ್ಲಿ ಬೈಕ್ ಟ್ಯಾಕ್ಸಿ ಡ್ಯೂಟಿ ಮಾಡ್ತಾ ಇರ್ತೀನಿ. ನಾನು ಡ್ಯೂಟಿ ಮಾಡುವಂಥ ಸಮಯದಲ್ಲಿ ಒಂದು ಆರ್ಡರ್ ಕೂಡ ಬಂದಿರುತ್ತೆ. ಅಂತ ಅಂದರೆ ನಾನು ಪಿಕಪ್ ಹತ್ರ ಬಂದಿರ್ತೀನಿ. ಪಿಕಪ್ ಹತ್ರ ನೋಡಿದ್ರೆ ಅವ್ರು ಇರೋದೇ ಇಲ್ಲ. ಅಂತ ಅಂದರೆ ಆ ಸೈಡಲ್ಲಿ ನಿಂತ್ಕೊಂಡು ಅವರು ಈ ಸೈಡ್ಗೆ ಬುಕ್ ಮಾಡಿರ್ತಾರೆ. ಅಂತ ಅಂದರೆ ಲೊಕೇಶನ್ ಪಿನ್ ಮಾಡಬೇಕಾದ್ರೆ ಉಲ್ಟಾ ಮಾಡಿರ್ತಾರೆ. ಏನಕ್ಕೆ ಅಂತ ಅಂದರೆ ಬೆಂಗಳೂರಿಗೆ ಬಂದಿರುವಂಥವ್ರು ಹೊಸೊಬ್ಬರಾಗಿರ್ತಾರೆ, ಇಲ್ಲ ಮೊದಲನೇ ಬಾರಿ ಬೈಕ್ ಟ್ಯಾಕ್ಸಿ ಬುಕ್ ಮಾಡಿರ್ತಾರೆ. ಅಂತ ಅಂದರೆ ಪಿನ್ ಮಾಡಕ್ಕೆ ಬರಲ್ಲ ಲೊಕೇಶನ್. ಅದಕ್ಕೋಸ್ಕರ ಏನು ಮಾಡಿರ್ತಾರೆ ಅಂತ ಅಂದರೆ ಆ ಸೈಡ್ಗೆ ಹಾಕೋ ಬದಲು ಈ ಸೈಡ್ಗೆ ಹಾಕ್ಬಿಟ್ಟಿರ್ತಾರೆ. ಬನ್ನಿ ಇವಾಗ ಏನಾಯಿತು ಅಂತ ಹೇಳ್ಬಿಟ್ಟು ನಿಂತ್ಕೊಂಡು ಇಲ್ಲಿ ಕಾಲ್ ಮಾಡಿಬಿಟ್ಟು ಅವ್ರಿಗೆ ಕೇಳೋಣ. ಅಂತ ಅಂದರೆ ಲೊಕೇಶನ್ ಹುಡ್ಕೋದು ಎಷ್ಟು ಕಷ್ಟ ಆಗುತ್ತೆ ಅಂತ ಅಂದರೆ ಈ ಕಡೆಯಿಂದ ಆ ಕಡೆಗೆ ಅಷ್ಟು ಈಸಿಯಾಗಿ ನಾನು ಹೋಗೋಕ್ಕಾಗಲ್ಲ. ಏನಕ್ಕೆ ಅಂತ ಅಂದರೆ ಯೂ ಟರ್ನ್ ತುಂಬ ದೂರ ಇದೆ, ಸಿಗ್ನಲ್ ಬೇರೆ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಬನ್ನಿ ಇವಾಗ ಕಾಲ್ ಮಾಡಿ ಏನಾಯಿತು ಅಂತ ಹೇಳ್ಬಿಟ್ಟು ಡೀಟೇಲ್ ನೀವೇ ನೋಡ್ತೀರಾ. ಕಾಲ್ ಮಾಡಿ ಕೇಳೋಣ ಅಂತ ಹೇಳಿರಿ. ಹುಂಡೈ ಶೋರೂಮ್ ಹತ್ರ ಬಂದಿದ್ದೀನಿ ನಾನು ಇವಾಗ. ಹಲೋ ಮೇಡಮ್, ರ್ಯಾಪಿಡೋ ಇಂದ ಲೊಕೇಶನ್ ಹತ್ರ ಬಂದಿದ್ದೆ. ಎಲ್ಲಿ ಮೇಡಮ್? ಈಗ ಹುಂಡೈ ಇದ್ದು ಶೋರೂಮ್ ಇದೆಯಲ್ಲ, ಹುಂಡೈ ಮತ್ತು ರೆನಾಲ್ಟೋ. ಹುಂಡೈ ಶೋರೂಮು ಮತ್ತು ರೆನಾಲ್ಟ್ ಶೋರೂಮ್ ಇದೆಯಲ್ಲ ಮೇಡಮ್, ಹತ್ರನೇ ಇದ್ದೀನಿ. ಅಂದರೆ ಲೊಕೇಶನ್ ಎಕ್ಸಾಕ್ಟ್ ಲೊಕೇಶನ್ ಹತ್ರನೇ ಇದ್ದೀನಿ ನಾನು. ಅಂದರೆ ಯಾವುದು ಮೇಡಮ್? ಮೆಟ್ರೋ ಮುಂದೆಗಡೆ ಬಂದರೆ ಬಸ್ಗಳೆಲ್ಲ ಇದಾವೆ ತಾನೇ? ಅದೇ ಅದು ಸ್ವಲ್ಪ ಮುಂದೆ ಬಂದೆ ನಾನು. ಇನ್ನೂ ಹಿಂದೆ ಇದ್ದೀರಾ ನೀವು? ಆ ಬಸ್ ಇದಾವಲ್ಲ ನೋಡ್ರಿ, ಎಷ್ಟೊಂದು ಬಸ್ ಇದಾವಲ್ಲ, ಅಲ್ಲಿದ್ದೀರಾ? ಹಾಂ ಹೌದು, ಆ ಕಡೆ ಇದ್ದೀರಾ ನೀವು? ಹೌದಾ ಮೇಡಮ್? ಮೇಡಮ್ ನಾನು ಹಿಂದೆ ಇದ್ದೀನಿ, ನನಗೆ ಅದು ಕಾಣಿಸ್ತಾ ಇದೆ, ಬಟ್ ನೀವು ಕಾಣಿಸ್ತಾ ಇಲ್ಲ. ಒಂದು ನಿಮಿಷ ಹಿಂದೆ ಬಂದು ನೋಡ್ತೀನಿ ತಡೀರಿ, ವಾಪಸ್ ಬೇರೆ ಬರೋಂಗಿಲ್ಲ ಇಲ್ಲಿ. ಹಲೋ ಮೇಡಮ್, ನೀವು ಬಸ್ ಸ್ಟ್ಯಾಂಡ್ ಬಿಟ್ಟು ಮುಂದೆ ಇದ್ದೀರಾ ಹಿಂದೆ ಇದ್ದೀರಾ? ಹೌದು, ಆಟೋ ಸ್ಟ್ಯಾಂಡ್ ಹತ್ರನೇ ಇದ್ದೀನಿ ಮೇಡಮ್ ನಾನು. ಹಾಂ, ಈ ಪೋರ್ಟಿಸ್ ಹಾಸ್ಪಿಟ್ಲ್ ಕಾಣಿಸ್ತಾ ಇದೆಯಾ ನಿಮಗೆ? ಪೋರ್ಟಿಸ್ ಹಾಸ್ಪಿಟ್ಲ್ ಕಾಣಿಸ್ತಾ ಇದೆ ಮೇಡಮ್, ಇಷ್ಟು ದೊಡ್ಡದಾಗಿದೆ. ಆಟೋ ಸ್ಟ್ಯಾಂಡಲ್ಲೇನೆ. ಹೌದು, ಹಾಸ್ಪಿಟ್ಲ್ ಹತ್ರನೇ ಇದ್ದೀನಿ ನಾನು, ಅದ್ರ ಮುಂದೆಗಡೆ ಗೇಟಲ್ಲೇನೆ. ನೀವು ಆ ಕಡೆ ಹೆಬ್ಬಾಳ ಹೋಗೋ ಸೈಡ್ ಇದ್ದೀರಾ ನೀವು? ಈಗ ನಿಮಗೆ ನಾನು ಈ ಸೈಡಿಗೆ ಪಿಕಪ್ ಮಾಡ್ಬೇಕಾ, ಆ ಸೈಡ್ಗೆ ಹೋಗ್ಬೇಕಾ ನೀವು? ಹೌದು, ಅಂದರೆ ಆ ಸೈಡ್ ಲೊಕೇಶನ್ ನನಗೆ ಈ ಸೈಡ್ಗೆ ತೋರಿಸ್ತದೆ, ಅದಕ್ಕೋಸ್ಕರ ಈ ಸೈಡೇ ಬನ್ನಿ. ನೀವು ಯಾವ ಏರಿಯಾಗೆ ಹೋಗ್ಬೇಕು ಹೇಳಿ ಮೇಡಮ್ ಇವಾಗ? ಹಿಂಗೆ ಬಂದರೆ ಬೆಸ್ಟ್. ಅಂದರೆ ನಿಮಗೆ ರೋಡ್ ಕ್ರಾಸ್ ಮಾಡೋಕ್ಕಾಗುತ್ತಾ? ಈ ಕಡೆನೇ ಹೋಗ್ಬೇಕು ನಾವು. ಹೌದಾ? ಅಲ್ಲಿ ಬಂದರೆ ಅಲ್ಲಿ ನನಗೆ ಮತ್ತೆ ಯೂ ಟರ್ನ್ ಸಿಗಲ್ಲ ಮೇಡಮ್. ನನಗೆ ಅಲ್ಲಿ ಯೂ ಟರ್ನ್ ಇಲ್ಲ ಅಲ್ಲಿ. ತಿರ್ಗಾ ಮತ್ತೆ ಯಶವಂತಪುರ ಹೋಗಿ ತಿರುಗಿಸ್ಕೊಂಡ್ಬರ್ಬೇಕಾಗುತ್ತೆ. ಅದೇ ಅಲ್ಲಿ ತೊಗೊಂಡ್ರೆ ಯೂ ಟರ್ನಿಗೆ ನಾನು ತಿರ್ಗಾ ಮತ್ತೆ ಅಲ್ಲಿ ಯಶವಂತಪುರ ಹೋಗಿ ಯೂ ಟರ್ನ್ ಮಾಡ್ಕೊಂಬರ್ಬೇಕಲ್ಲ. ಅದಕ್ಕೆ ನಾನು ನಾನು ಇಲ್ಲಿ ತಿರ್ಗಾ ಗೊರಗುಂಟೆಪಾಳ್ಯ ಸರ್ಕಲಲ್ಲಿ ಯೂ ಟರ್ನ್ ತೊಗೊಂಡು ಮತ್ತೆ ಅಲ್ಲಿಗೆ ಬರಬೇಕಾಗುತ್ತೆ. ಅಂದರೆ ಈ ಕಡೆ ಸಿಗ್ನಲ್ ಇದೆಯಲ್ಲ, ಈ ಕಡೆ ಸಿಗ್ನಲ್ ಹತ್ರ ಬರ್ಬೇಕಾಗುತ್ತೆ ನೀವು. ಹೌದು, ಅಂದರೆ ದೂರ ಇದೆಯಾ ಮೇಡಮ್ ಅದು? ಹೌದು, ಅಲ್ಲೇ ಇದ್ದೀನಿ ನಾನು.
ಹೌದು ಕರೆಕ್ಟು. ಹಾಂ ಮೇಡಮ್ ಬರ್ಬೇಕು. ಅದೇ ನನಗೆ ಯೂ ಟರ್ನ್ ತುಂಬ ಲಾಂಗ್ ಆಗೋಗ್ಬಿಡ್ತು ಅದಕ್ಕೆ. ಹಾಂ ಓಕೆ ಮೇಡಮ್. ಗೈಸ್ ಅಂತ ಅಂದರೆ ಕಸ್ಟಮರಿಗೆ ಲೊಕೇಶನ್ನು ಆ ಸೈಡ್ಗೆ ಹೊರಟೋಗ್ಬಿಟ್ಟಿದೆ, ಅಂದರೆ ಆ ಕಡೆ ಇಳಿದ್ಬಿಟ್ಟಿದ್ದಾರೆ ಅವ್ರ ಬಸ್ಸು. ಬಟ್ ಲೊಕೇಶನ್ ಇಲ್ಲಿಗೆ ಹಾಕಿದ್ದಾರೆ ಅಂತ ಅಂದರೆ ಇಲ್ಲಿ ಹಾಕ್ಬಿಟ್ಟು ಹಿಂಗೆ ಹೋಗೋ ರೀತಿಯಲ್ಲಿ ಹಾಕಿದ್ದಾರೆ. ಅದರಿಂದಾಗಿ ಸ್ವಲ್ಪ ಕನ್ಫ್ಯೂಷನ್ ಆಗಿದ್ದಾರೆ ಅಷ್ಟೇ. ಅಂದರೆ ಹೊಸ್ದಾಗಿ ಬಂದಿರ್ತಾರಲ್ಲ ಬೆಂಗಳೂರಿಗೆ, ಅವ್ರಿಗೆ ಗೊತ್ತಿರಲ್ಲ. ಅಂತಂದರೆ ರೆಗ್ಯುಲರಾಗಿ ಬರೋರಿಗಾದರೆ ಗೊತ್ತಿರುತ್ತೆ. ಹೊಸ್ದಾಗಿ ಬಂದಿರೋದ್ರಿಂದ ಅವ್ರಿಗೆ ಗೊತ್ತಿರಲ್ಲ. ಅದಕ್ಕೋಸ್ಕರ ಬರ್ತೀನಿ, ವಾಕಬಲ್ ಡಿಸ್ಟೆನ್ಸಲ್ಲಿ ಬರ್ತೀನಿ ಸೈಡಿಗೆ ಅಂತ ಹೇಳಿದ್ರು. ನೋಡೋಣ ರೀಚ್ ಮಾಡ್ತಾ ಇದ್ದೀನಿ. ಅಂದರೆ ರೆಗ್ಯುಲರಾಗಿ ಹೋಗೋರ್ಗಾದ್ರೆ ಗೊತ್ತಿರುತ್ತೆ. ಈಗ ಹೊಸ್ದಾಗಿ ಬೆಂಗಳೂರಿಗೆ ಬಂದವ್ರಿಗೆ ಪಾಪ ಏನು ಗೊತ್ತಿರೋವಲ್ಲ, ಅದರಿಂದಾಗಿ ಕಷ್ಟ ಆಗುತ್ತೆ. ಮೇಡಮ್ ಇಲ್ಲಿ ಓಟಿವಿ ಮೇಡಮ್. ಅಂದರೆ ಅದು ಲೊಕೇಶನ್ ಇಲ್ಲಿಗೆ ತೋರಿಸ್ತು ನನಗೆ. ನಾನು ಆ ಸೈಡಲ್ಲೇ ಇದ್ದೆ. ಹಾಂ ಹೌದು ಹತ್ತಿ. ಗೈಸ್ ನೋಡಿ ಹೆಂಗೋ ಕಷ್ಟಪಟ್ಟು ಅವ್ರನ್ನ ಹುಡುಕಿ ಕರ್ಕೊಂಡು ಬಂದಿದ್ದಾಯ್ತು. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಡ್ರಾಪ್ ಲೊಕೇಶನ್ನು ಕೂಡ ಕರೆಕ್ಟಾಗಿ ಹಾಕಿಲ್ಲ. ಅಂತ ಅಂದರೆ ಎಲ್ಲ ಒಂದು ಹತ್ರ ಹಾಕಿದರೆ ನೋಡಿ ಇವಾಗ ಎಂಡ್ ಕೂಡ ಆಗುತ್ತೆ. ಬಟ್ ಇಲ್ಲಿಂದ ಏನಿಲ್ಲ ಅಂತ ಅಂದರೆ ಒಂದು 500-600 ಮೀಟ್ರ್ ಕರ್ಕೊಂಡೋದ್ರು ಗುರು. 500-600 ಮೀಟ್ರ್ ಕರ್ಕೊಂಡೋದಕ್ಕೆ ಅಮೌಂಟು ಕೂಡ ಸ್ವಲ್ಪ ಜಾಸ್ತಿನೇ ಆಯಿತು. ಬಟ್ ಅದು ಏನು ಕತೆ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡಿ. ಅಂತ ಅಂದರೆ ಸ್ಟಾರ್ಟಿಂಗ್ 66 ರೂಪಾಯಿ ತೋರಿಸಿರುತ್ತೆ. ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ನಿಮಗೆ ಗೊತ್ತಾಗುತ್ತೆ ನೋಡಿ. ಬ್ಯಾಗ್ ಹೆವಿ ಇದೆ. ಗೈಸ್ ನೋಡಿ ಇವಾಗ ಫೈನಲಿ ಅಮೌಂಟ್ ಕೂಡ ಕಲೆಕ್ಟ್ ಮಾಡಿಕೊಂಡೆ. ಅಂದರೆ ಎಷ್ಟು 68 ರೂಪೀಸ್ ಹಾಕಿದ್ದಾರೆ ಗೈಸ್. 77 ರೂಪೀಸ್ ಆಗಿದ್ದು ಹೋಗಲಿ ಬಿಡಿ. ಅಂದರೆ ನಾನು ಏನು ಕೇಳಲಿಲ್ಲ. ಅಂತಂದರೆ ಎಷ್ಟಾಯಿತು ಅಂತ ಅವರು ಕೇಳಲಿಲ್ಲ, ಎಷ್ಟಾಯಿತು ಅಂತ ನಾನು ಹೇಳಲಿಲ್ಲ. ನೋಡಿದ್ರೆ 66 ರೂಪೀಸ್ 68 ರೂಪೀಸ್ ಹಾಕಿದ್ದಾರೆ ಟೋಟಲಾಗಿ ಆಗಿದ್ದು. 77 ಕೆಂಪಾಪುರಕ್ಕೆ ಬರ್ತದೆ. ಅಕ್ಸೆಪ್ಟ್ ಮಾಡ್ಬಿಡ್ಲಾ? ಅಕ್ಸೆಪ್ಟ್ ಗೈಸ್. ಬನ್ನಿ ಇವಾಗ ಇನ್ನೂ ಒಂದು ಆರ್ಡರ್ ಕೂಡ ಅಕ್ಸೆಪ್ಟ್ ಮಾಡಿದೆ. ಇವಾಗ ಅಲ್ಲಿಗೂ ಕೂಡ ಹೋಗೋಣ. ಗೈಸ್ ಇದು ಒಂದು ಪ್ಯೂರ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಯಿತು. ಏನಕ್ಕೆ ಅಂತಂದರೆ ಅವರು ಅಮೌಂಟ್ ಕೇಳಲಿಲ್ಲ, ನಾನು ಕೂಡ ಎಷ್ಟಾಯಿತು ಅಂತ ಹೇಳಲಿಲ್ಲ. ಅದರಿಂದಾಗಿ ಅವ್ರಿಗೆ ಎಷ್ಟು ಸ್ಟಾರ್ಟಿಂಗಲ್ಲಿ ತೋರಿಸಿರುತ್ತೋ ಅಷ್ಟೇ ಹಾಕೋರು. ಅಂತ ಅಂದರೆ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಬಂದಿವಲ್ಲ, ಅದರಿಂದಾಗಿ ಕಂಪ್ನಿನೂ ಅಮೌಂಟ್ ಸ್ವಲ್ಪ ಜಾಸ್ತಿ ಮಾಡೇ ಮಾಡ್ತಾನೆ. ಜೊತೆಗೆ ಅಲ್ಲಿ ವೆಯ್ಟ್ ಬೇರೆ ಮಾಡಿದೆ ಒಂದು ಸ್ವಲ್ಪ ಹೊತ್ತು. ಆ ವೆಯ್ಟಿಂಗ್ ಚಾರ್ಜ್ ಎಲ್ಲ ಕೂಡ ಇನ್ಕ್ಲೂಡ್ ಮಾಡಿ ಏನಾಗುತ್ತೆ ಅಂತ ಅಂದರೆ ಲಾಸ್ಟಿಗೆ ಫೈನಲ್ ಡ್ರಾಪಲ್ಲಿ ಸ್ವಲ್ಪ ಅಮೌಂಟ್ ಜಾಸ್ತಿ ಆಗುತ್ತೆ. ಬಟ್ ಅವ್ರ ಅಪ್ಲಿಕೇಶನ್ ಕೂಡ ನೋಡ್ಕೊಂಡಿರಲ್ಲ. ಏನಕ್ಕೆ ಅಂತಂದರೆ ಅಪ್ಲಿಕೇಶನ್ ಕ್ಲೋಸ್ ಮಾಡ್ಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಈಗ ಆಗಿರೋದು. ಅದರಿಂದಾಗಿ ನಾನು ಕೇಳಬೇಕಾಯಿತು 77 ಹಾಕಿದರೆ ಎಷ್ಟು ಹಾಕಿದ್ರೆ ಅಂತ ಹೇಳ್ಬಿಟ್ಟು. ಅದೇ ಹೇಳ್ತಾವ ನಂದು ಕೂಡ ಅಲ್ಲಿ ಮಿಸ್ಟೇಕ್ ಇದೆ ಅಂತ ಅಂದರೆ ಅವ್ರಿಗೆ ಅಮೌಂಟ್ ಎಷ್ಟಾಗಿದೆ ಅಂತ ಹೇಳಿದ. ಸೊ ನಂದು ಇದರಲ್ಲಿ ಮಿಸ್ಟೇಕ್ ಇದೆ.